ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 26ನೇ ತಾರೀಕು ಭಾರ್ಗವ ವಾಸರ, ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂತಹ ದಿನ. ಇದು 12ನೇ ದಿನ. ಈ ದ್ವಾದಶಿ ತಿಥಿ ಈ ದಿನ ರಾತ್ರಿ 10 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 38 ನಿಮಿಷದವರೆಗೆ ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 38 ನಿಮಿಷದಿಂದ ಸಂಜೆ 5 ಗಂಟೆ 14 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 47 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 55 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 18 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ ಇರುತ್ತೆ. ಇದನ್ನು ವರ್ತಕರು, ವ್ಯವಹಾರಸ್ಥರು, ವ್ಯಾಪಾರಸ್ಥರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಬಳಸ್ಕೊಳ್ಬೋದು. ಅಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಿ. ಮತ್ತು ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಆರಂಭ ಮಾಡ್ಬೋದು. ಇದು ನಿಮಗೆ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿದಾಯಕವಾಗಿರುತ್ತೆ. ಚೆನ್ನಾಗಿ ನಿಮಗೆ ಅನುಕೂಲವನ್ನು ಜೊತೆಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 53 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೆ ಅನುಕೂಲಕರವಾಗಿರುವಂತಹ ದಿನ. ಹಾಗಾಗಿ ಈ ದಿನ ಈ ಪ್ರೀತಿಯ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಒಂದು ಅನುಭವ ಉಂಟಾಗುವಂಥ ಸಾಧ್ಯತೆ ಇದೆ.
ಇನ್ನು ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕ. ಹಾಗಾಗಿ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬೇಕು ಅನ್ನುವಂಥವ್ರಿಗೆ ಈ ದಿನ ಪ್ರಯತ್ನ ಮಾಡೋದ್ರಿಂದ ಅದು ಲಭ್ಯವಾಗುತ್ತೆ. ಹಾಗೆ ಮನಸ್ಸಿಗೂ ಕೂಡ ತುಂಬ ಸಂತೋಷ ಉಂಟಾಗುವಂಥ ಕ್ಷಣಗಳಿದೆ. ಪ್ರಣಯಕ್ಕೆ, ಮನರಂಜನೆಗೆ ಅನುಕೂಲಕರವಾಗಿರುವಂಥ ದಿನ ಇದು. ಇನ್ನು ನಾವು ವಾಸ ಮಾಡುವಂಥ ಮನೆ ಇರ್ಬೋದು, ನಾವು ಬಳಸುವಂಥ ವಾಹನ ಇರ್ಬೋದು, ಇದಕ್ಕೂ ಕೂಡ ಶುಕ್ರ ಕಾರಕ. ಹಾಗಾಗಿ ಈ ದಿನ ಅಂಥ ಉದ್ದೇಶಗಳೇನಾದರೂ ಇದ್ದರೆ ಸಂಕಲ್ಪವನ್ನು ಮಾಡಿಕೊಂಡ್ರೆ ನಿಮ್ಮ ಉದ್ದೇಶಗಳು ಈಡೇರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 1 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ಶುಕ್ರವಾರ ಇರುವಂಥ ಶನಿಹೋರ ಏನಿದೆ ಇದು ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಬೇರೆ ದಿನಗಳಲ್ಲಿ ಶನಿಹೋರ ಅನುಕೂಲವನ್ನು ತರಲ್ಲ, ಆದರೆ ಶುಕ್ರವಾರ ಮಾತ್ರ ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಈ ಶನಿ ಹೊರದಲ್ಲಿ ಆರಂಭ ಮಾಡ್ಬೋದು. ಸ್ವಲ್ಪ ತಡ ಆಗ್ಬೋದು ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು, ಆದರೆ ಫಲಿತಾಂಶಗಳು ಮಾತ್ರ ಶಾಶ್ವತವಾಗಿ ಇರುತ್ತೆ. ಹಾಗಾಗಿ ಈ ದಿನ ಶನಿ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 1 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯವ್ರಿಗೂ ಕೂಡ ಚಂದ್ರಹೋರ ಚೆನ್ನಾಗಿದೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಅನುಕೂಲ ಇದೆ. ಹಾಗಾಗಿನೇ ಈ ದಿನ ತುಂಬ ಸಮಾಧಾನಕರವಾದಂಥ ರೀತಿಯಲ್ಲಿ ನೀವು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ಚಂದ್ರಹೋರದಲ್ಲೂ ಕೂಡ ನೀವು ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿದೆ. ಅದಕ್ಕಾಗಿಯೇ ಈ ದಿನ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಮತ್ತು ಪ್ರಯಾಣದ ಆರಂಭ ಕೂಡ ರವಿಹೋರದಲ್ಲಿ ಬೇಡ. ಏಕೆಂದರೆ ಈ ಉದ್ದೇಶಿತ ಪ್ರಯಾಣ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯಲ್ಲಿ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ವಿಚಾರ ಇದ್ದರೆ ಅದು ಕೂಡ ರವಿಹೋರದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 38 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 2 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಹಾಗಾಗಿ ಈ ರವಿಹೋರವನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಮುಹೂರ್ತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದೇ ರೀತಿ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಲಾಭ ಇರುತ್ತೆ, ಗರಿಷ್ಠ ಪ್ರಮಾಣದ ಅನುಕೂಲತೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದೆಲ್ಲ ವಿಚಾರಗಳು ಕೂಡ ನಿಮಗೆ ಪಂಚಾಂಗದಲ್ಲಿ ಸಿಕ್ಕತ್ತೆ. ಅದನ್ನು ನೋಡಬೇಕು, ಅದನ್ನು ಓದಬೇಕು, ತಿಳ್ಕೊಳ್ಬೇಕು, ಕೇಳಿಸ್ಕೊಳ್ಬೇಕು. ಅದಕ್ಕಾಗಿಯೇ
ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಯಾವ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ನಿರ್ದಿಷ್ಟವಾಗಿ ತಿಳಿಸತ್ತೆ. ಆ ಒಂದು ಸಲಹೆ, ಮಾರ್ಗದರ್ಶನ ಅದನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ನಾವು ಈ ಅಶುಭ ನಕ್ಷತ್ರ ಯೋಗಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಅಂದರೆ ನಮಗೆ 27 ನಕ್ಷತ್ರಗಳಿವೆ ಅನ್ನುವಂಥ ವಿಚಾರ ಗೊತ್ತು. ಆದರೆ ಕೆಲವು ನಕ್ಷತ್ರಗಳಲ್ಲಿ ಜನನ ಆದರೆ ಆ ಜನನದಿಂದ ಕುಟುಂಬಕ್ಕೆ ಅರಿಷ್ಟ ಉಂಟಾಗುವಂಥ ಸಾಧ್ಯತೆ, ಅರಿಷ್ಟ ಅಂದರೆ ತೊಂದರೆಗಳುಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ 27 ನಕ್ಷತ್ರಗಳ ಪೈಕಿ ಕೆಲವು ನಕ್ಷತ್ರಗಳಲ್ಲಿ ಜನಿಸಿದರೆ ಮಗು ಅಲ್ಲಿ ದೋಷ ಇರುತ್ತೆ. ಅದರಲ್ಲೂ ಅಶ್ವಿನಿ, ಭರಣಿ, ಕೃತ್ತಿಕ, ಮಕ, ಉತ್ತರ ನಕ್ಷತ್ರಗಳ ಮೊದಲನೇ ಪಾದ, ಹಸ್ತ, ಚಿತ್ತ ಮತ್ತು ಉತ್ತರಾಷಾಢ ನಕ್ಷತ್ರಗಳ 3ನೇ ಪಾದ ಮತ್ತು ಪುಷ್ಯ ನಕ್ಷತ್ರದ 4ನೇ ಪಾದ, ಇನ್ನು ರೋಹಿಣಿ, ಆಶ್ಲೇಷ, ಜ್ಯೇಷ್ಠ, ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಜನನ ಏನಿದೆ ಅದು ಅರಿಷ್ಟವನ್ನು ಉಂಟು ಮಾಡುತ್ತೆ. ಆದರೆ ಇದರಿಂದ ಉಂಟಾಗುವಂಥ ಅಶುಭ ಫಲಗಳೇನಿದೆ ಅದು ಅನುಭವಕ್ಕೆ ಬರಬೇಕಾದ್ರೆ ತತ್ಸಂಬಂಧಿತವಾದಂಥ ವ್ಯಕ್ತಿಗಳಿಗೆ ಗ್ರಹಚಾರ ಪರಿಸ್ಥಿತಿಯೂ ಕೂಡ ಕೆಟ್ಟದ್ದಾಗಿರಬೇಕು. ದಶಾಭುಕ್ತಿಗಳಾಗಲಿ ಗ್ರಹ ಗೋಚಾರಗಳು ಆಗಲಿ ಶುಭಕರವಾಗಿದ್ದರೆ ಅಂತಹ ಸಮಸ್ಯೆಗಳು ಕಂಡುಬರಲ್ಲ. ಇಲ್ಲ ಅಂತ ಹೇಳಿದ್ರೆ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಈಗಾಗಲೇ ಹೇಳಿದಾಗೆ ಅಂತಹ ನಕ್ಷತ್ರ ಮತ್ತು ಆ ಪಾದದಲ್ಲಿ ಜನಿಸಿದಂಥವ್ರಿಗೆ ತೊಂದರೆಗಳಾಗತ್ತೆ ಅನ್ನುವಂಥ ವಿಚಾರ ಇದೆ. ಅದರಲ್ಲೂ ವಿಶೇಷವಾಗಿ ಮೂಲ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿನ ಜನನ ತಂದೆಗೆ, 2ನೇ ಪಾದದ ಜನನ ತಾಯಿಗೆ ಮತ್ತು 3ನೇ ಪಾದದ ಜನನ ಮನೆತನದ ಆಸ್ತಿಪಾಸ್ತಿಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಇದೇ ರೀತಿ ಆಶ್ಲೇಷ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳಲ್ಲಿ ಜನನ ಆದರೆ ಶಾಂತಿ ಕರ್ಮಾಚರಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ಜನನ ಕಾಲದಲ್ಲಿರುವಂಥ ಶುಭ ನಕ್ಷತ್ರ ದೋಷ ನಿವಾರಣೆಗಾಗಿ ನವಜಾತ ಶಿಶುವಿಗೆ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಬೇಕು. ನಕ್ಷತ್ರ ದೇವತೆ, ಪ್ರತ್ಯಧಿ ದೇವತೆಗಳು, ನವಗ್ರಹಗಳು, ಇಂದ್ರಾದಿ ಲೋಕಪಾಲಕರು, ಗಣಪತಿ, ಭಗಾದಿ ದೇವತೆಗಳು, ಸವಿತಾ, ದುರ್ಗಾ, ತ್ರ್ಯಂಬಕ, ಅಗ್ನಿದೇವ, ಮಿತ್ರ, ವರುಣ ಮುಂತಾದ ದೇವತೆಗಳನ್ನು ಕಲಶಗಳಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಬೇಕು. ನಂತರ ಅಗ್ನಿಯನ್ನು ಕುಂಡದಲ್ಲಿ ಸ್ಥಾಪನೆ ಮಾಡಿ ಹೋಮದ್ರವ್ಯ ಸಹಿತವಾದಂತಹ ಆಜ್ಯಾಹುತಿಯನ್ನು ಅಂದರೆ ತುಪ್ಪದ ಆಹುತಿಯನ್ನು ನೀಡಿ ದಾನಗಳನ್ನು ನೀಡಬೇಕು. ಇಲ್ಲಿಗೆ ಆ ನಕ್ಷತ್ರ ಶಾಂತಿ ಮಾಡದಂತಾಗುತ್ತೆ, ಆ ಜನನ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ಇನ್ನೊಂದು ಮಹತ್ವದ ವಿಚಾರ ಅಂತ ಹೇಳಿದ್ರೆ ದಿನ ಮೃತ್ಯು ಮತ್ತು ದಿನ ರೋಗ ಯೋಗಗಳು ಅನ್ನುವಂಥದ್ದಿದೆ. ಇಲ್ಲಿ ಹಸ್ತ ಮತ್ತು ಧನಿಷ್ಠ ನಕ್ಷತ್ರದ ಮೊದಲನೇ ಪಾದ, ಆರಿದ್ರ ಮತ್ತು ವಿಶಾಖ ನಕ್ಷತ್ರಗಳ 2ನೇ ಪಾದ, ಆಶ್ಲೇಷ ಮತ್ತು ಉತ್ತರಭಾದ್ರ ನಕ್ಷತ್ರಗಳ 3ನೇ ಪಾದ, ಭರಣಿ ಮತ್ತು ಮೂಲ ನಕ್ಷತ್ರಗಳ 4ನೇ ಪಾದಗಳಲ್ಲಿ ಹಗಲು ಹೊತ್ತು ಏನಾದರೂ ಮಗು ಜನಿಸಿದ್ರೆ ಅದು ದಿನ ಮೃತ್ಯು ಯೋಗವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದಿದೆ. ಅಂದರೆ ಇದು ಆ ಮಗುವಿನ ಆಯಸ್ಸಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಇನ್ನು ಆಶ್ಲೇಷ ಅಥವಾ ಉತ್ತರಾಭಾದ್ರ ನಕ್ಷತ್ರಗಳ ಮೊದಲನೇ ಪಾದ, ಭರಣಿ ಅಥವಾ ಮೂಲ ನಕ್ಷತ್ರಗಳ 2ನೇ ಪಾದ, ಉತ್ತರ ಅಥವಾ ಶ್ರವಣ ನಕ್ಷತ್ರಗಳ 3ನೇ ಪಾದ, ಹಾಗೆ ಮೃಗಶಿರ ಅಥವಾ ಸ್ವಾತಿ ನಕ್ಷತ್ರಗಳ 4ನೇ ಪಾದದಲ್ಲಿ ಹಗಲಿನಲ್ಲಿ ಜನನ ಆಗಿದ್ದರೆ ಅಲ್ಲಿ ದಿನರೋಗ ಅನ್ನುವಂಥ ಯೋಗ ಉಂಟಾಗುತ್ತೆ. ಇಲ್ಲಿ ಮಗು ಅನಾರೋಗ್ಯಕರವಾಗಿ ಬೆಳೀತಾ ಇರುತ್ತೆ. ಅಂಥ ಒಂದು ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಈ ಜಾತಕದಲ್ಲಿ ಲಗ್ನಾಧಿಪತಿ ಚೆನ್ನಾಗಿದ್ದು ಷಷ್ಠ ಅಷ್ಟಮ ಸ್ಥಾನಗಳ ಮೇಲೆ ಶುಭ ಗ್ರಹಗಳ ವೀಕ್ಷಣೆ ಇದ್ದರೆ ಈ ಬಗೆಯ ದುರ್ಯೋಗಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ದಿನ ಮೃತ್ಯು ಯೋಗ ಆಗಲಿ ಅಥವಾ ದಿನ ರೋಗ ಯೋಗ ಆಗಲಿ ಬರುವಂಥ ಜಾತಕದವರಿಗೆ ವಿಶೇಷವಾಗಿ
ಲಗ್ನಾಧಿಪತಿ ಚೆನ್ನಾಗಿರಬೇಕು, ಅದನ್ನು ನೋಡಿಕೊಳ್ಬೇಕು. ನಂತರ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸಣ್ಣ ಪುಟ್ಟ ಪರಿಹಾರಗಳಿಂದಲೇ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಯಮಗಂಡ ಯೋಗ ಅನ್ನುವಂಥದ್ದಿದೆ. ಇಲ್ಲಿ ಮಖ ನಕ್ಷತ್ರ ಇರುವಂಥ ಭಾನುವಾರ, ವಿಶಾಖ ನಕ್ಷತ್ರ ಇರುವಂಥ ಸೋಮವಾರ, ಆರಿದ್ರ ನಕ್ಷತ್ರ ಇರುವಂಥ ಮಂಗಳವಾರ, ಮೂಲ ನಕ್ಷತ್ರ ಇರುವಂಥ ಬುಧವಾರ, ಕೃತಿಕಾ ನಕ್ಷತ್ರ ಇರುವಂಥ ಗುರುವಾರ, ರೋಹಿಣಿ ನಕ್ಷತ್ರ ಇರುವಂಥ ಶುಕ್ರವಾರ ಮತ್ತು ಹಸ್ತ ನಕ್ಷತ್ರ ಇರುವಂಥ ಶನಿವಾರ ಯಮಗಂಡ ಯೋಗದಿಂದ ಬಾಧಿತಗೊಂಡಿರುತ್ತೆ. ವಿಶೇಷವಾಗಿ ರಾಹುಕಾಲ ಸಮಯ ಅಶುಭಕರವಾಗಿರುವಂಥದ್ದು. ಹಾಗಾಗಿ ಈ ಯಮಗಂಡ ಯೋಗ ಇರುವಂಥ ಸಂದರ್ಭದಲ್ಲಿ ದೂರದ ಪ್ರಯಾಣವನ್ನು ಆದಷ್ಟು ವರ್ಜಿಸಬೇಕು. ಯಾವುದೇ ರೀತಿಯಲ್ಲಿ ಕೆಟ್ಟ ಆಲೋಚನೆಗಳನ್ನಾಗಲಿ ಕೆಟ್ಟ ವಿಚಾರಗಳನ್ನಾಗಲಿ ಈ ಸಂದರ್ಭದಲ್ಲಿ ಮಾಡಬಾರ್ದು. ಹಾಗೆ ಘಾತಕ ವಿಚಾರಗಳಿರ್ಬೋದು ಅಥವಾ ಬೇರೆಯವರನ್ನ ಹಿಂಸೆ ಮಾಡುವಂಥ ವಿಚಾರಗಳು, ಇದು ಏನಾದರೂ ಈ ಒಂದು ಯಮಗಂಡ ಯೋಗದಲ್ಲಿ ಏನಾದರೂ ಬಂದರೆ ಆ ವ್ಯಕ್ತಿಗೆ ತುಂಬ ತೊಂದರೆಗಳು ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದ ಈ ರಾಹುಕಾಲದಷ್ಟೇ ಅತ್ಯಂತ ಕೆಟ್ಟದ್ದಾಗಿ ಪರಿಣಮಿಸುವಂತಹ ಒಂದು ಯೋಗ ಅಂದರೆ ಇದು ಯಮಗಂಡ ಯೋಗ ಅನ್ನುವಂಥದ್ದು. ಇನ್ನು ಕೆಲವು ನಕ್ಷತ್ರಗಳು, ಕೆಲವು ತಿಥಿ ವಾರಗಳ ಸಂಯೋಗದಿಂದ ಉಂಟಾಗುವಂತಹ ದುರ್ಯೋಗಗಳ ಬಗ್ಗೆ ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಇಲ್ಲಿ ಜ್ವಾಲಾಮುಖಿ ಯೋಗ ಅನ್ನುವಂಥದ್ದಿದೆ. ಅಂದರೆ ಕೆಲವೊಂದು ನಕ್ಷತ್ರಗಳು ಕೆಲವೊಂದು ತಿಥಿಯ ಜೊತೆ ಬೆರೆತಾಗ ಈ ಜ್ವಾಲಾಮುಖಿ ಅನ್ನುವಂಥ ಒಂದು ದುರ್ಯೋಗ ಉಂಟಾಗತ್ತೆ. ಇದು ಅಷ್ಟೊಂದು ಒಳ್ಳೆಯ ಯೋಗ ಅಲ್ಲ. ಈ ಸಮಯದಲ್ಲಿ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥದ್ದು, ಶುಭ ಕಾರ್ಯಗಳನ್ನು ನಡೆಸುವಂಥದ್ದು ಅನಿಷ್ಟವನ್ನು ತರುತ್ತೆ. ಆ ಕಾರ್ಯ ಸಿದ್ಧಿಯಾಗಲ್ಲ, ಕಾರ್ಯದಿಂದಲೇ ಅಪಕೀರ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭಗಳು ಯಾವುದು ಅಂತ ಹೇಳಿದ್ರೆ, ಭರಣಿ ನಕ್ಷತ್ರ ಇರುವಂಥ ಪಂಚಮಿ ತಿಥಿ, ಕೃತಿಕಾ ನಕ್ಷತ್ರ ಇರುವಂಥ ಷಷ್ಠಿ ತಿಥಿ, ರೋಹಿಣಿ ನಕ್ಷತ್ರ ಇರುವಂಥ ನವಮಿ ತಿಥಿ, ಆಶ್ಲೇಷ ನಕ್ಷತ್ರ ಇರುವಂಥ ದಶಮಿ ತಿಥಿ, ಮೂಲ ನಕ್ಷತ್ರ ಇರುವಂಥ ಪಾಡ್ಯಮಿ ತಿಥಿ ಏನಿದೆ, ಇಲ್ಲಿ ಜ್ವಾಲಾಮುಖಿ ಯೋಗ ಉಂಟಾಗುವಂಥ ಸಂದರ್ಭಗಳಿದು. ಇನ್ನೊಂದು ಹಾಲಾಹಲ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಕೆಲವು ನಕ್ಷತ್ರ, ತಿಥಿ ಮತ್ತು ವಾರ ಈ ದಿನಗಳಂದು ಹಾಲಾಹಲ ಅನ್ನುವಂಥ ಒಂದು ದುರ್ಯೋಗ ಉಂಟಾಗುತ್ತೆ. ಈ ಯೋಗದಲ್ಲಿ ಯಾವುದೇ ಹೊಸ ಕೆಲಸಗಳನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬಾರ್ದು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಭರಣಿ ನಕ್ಷತ್ರ ಇರುವಂಥ ಸಪ್ತಮಿ ಬುಧವಾರದ ದಿನ ಇದ್ದರೆ, ಕೃತಿಕಾ ನಕ್ಷತ್ರ ಇರುವಂಥ ಪಂಚಮಿ ಭಾನುವಾರ ಬಂದಿದ್ದರೆ, ರೋಹಿಣಿ ನಕ್ಷತ್ರ ಇರುವಂಥ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಮಂಗಳವಾರ ಬಂದಿದ್ದರೆ, ಇನ್ನು ಚಿತ್ತಾ ನಕ್ಷತ್ರ ಇರುವಂಥ ಈ ದ್ವಿತೀಯ ಏನಿದೆ ಸೋಮವಾರ ಬಂದಿದ್ದರೆ, ಅನುರಾಧ ನಕ್ಷತ್ರ ಇರುವಂಥ ತ್ರಯೋದಶಿ ಗುರುವಾರ ಬಂದಿದ್ದರೆ, ಮತ್ತು ರೇವತಿ ನಕ್ಷತ್ರ ಇರುವಂಥ ಅಷ್ಟಮಿ ಶನಿವಾರ ಇದ್ದರೆ ಅಲ್ಲಿ ಹಾಲಾಹಲ ಅನ್ನುವಂಥ ದುರ್ಯೋಗ ಉಂಟಾಗುತ್ತೆ. ಆ ಸಂದರ್ಭವನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಇನ್ನು ದಗ್ಧ ನಕ್ಷತ್ರ ಯೋಗ ಅನ್ನುವಂಥದ್ದಿದೆ. ಆದರೆ ಇಲ್ಲಿ ನಕ್ಷತ್ರ ಮತ್ತು ವಾರಗಳಿಗಿರುವಂಥ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ನಡೆಸಲಿಕ್ಕೆ ಪ್ರಶಸ್ತವಾಗಿರಲ್ಲ. ಇಲ್ಲಿ ದಗ್ಧ ಅಂದರೆ ಬೆಂಕಿ ಹತ್ತಿಕೊಂಡು ಉರಿಯುವಂಥದ್ದು. ಹಾಗಾಗಿ ಇಂಥ ಕೆಲಸಗಳನ್ನು ಮಾಡಿದ್ರೆ ಅದರಿಂದ ಅಪಾರವಾದ ನಷ್ಟ, ಅಪಾರವಾದ ಕೇಡು ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಶುಭ ಕಾರ್ಯಗಳನ್ನು ಈ ಒಂದು ನಕ್ಷತ್ರ ಮತ್ತು ಈ ವಾರದ ದಿನಗಳಂದು ಮಾಡಬಾರ್ದು ಅನ್ನುವಂಥದ್ದಿದೆ. ಅದರಲ್ಲಿ ಈ ಭರಣಿ ನಕ್ಷತ್ರ ಇರುವಂಥ ಭಾನುವಾರ, ಉತ್ತರ ನಕ್ಷತ್ರ ಇರುವಂಥ ಗುರುವಾರ, ಚಿತ್ತಾ ನಕ್ಷತ್ರ ಇರುವಂಥ ಸೋಮವಾರ, ಜ್ಯೇಷ್ಠ ನಕ್ಷತ್ರ ಇರುವಂಥ ಶುಕ್ರವಾರ, ಉತ್ತರಾಷಾಢ ನಕ್ಷತ್ರ ಇರುವಂಥ ಮಂಗಳವಾರ, ಧನಿಷ್ಠ ನಕ್ಷತ್ರ ಇರುವಂಥ ಬುಧವಾರ, ರೇವತಿ ನಕ್ಷತ್ರ ಇರುವಂಥ ಶನಿವಾರದ ದಿನಗಳಂದು ದಗ್ಧ ನಕ್ಷತ್ರ ಯೋಗ ಇರುತ್ತೆ. ಆ ದಿನ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದಿದೆ. ಇನ್ನು ಕಾಲದೋಷ ಮತ್ತು ಗಂಡದೋಷ ಅನ್ನುವಂಥ ವಿಚಾರ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇದು ಶನಿ ಇರುವಂಥ ನಕ್ಷತ್ರದಿಂದ 7ನೇ ನಕ್ಷತ್ರ ಕಾಲದೋಷಕ್ಕೆ ಮತ್ತು 20ನೆಯ ನಕ್ಷತ್ರ ಗಂಡದೋಷಕ್ಕೆ ಸಿಕ್ಕಿ ಹಾಕ್ಕೊಳ್ಳುತ್ತೆ. ಇವುಗಳು ಕೂಡ ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿರೋದಿಲ್ಲ. ಕಾರ್ಯ ಮಾಡ್ತೀರಿ, ಕಾರ್ಯದಿಂದ ಫಲ ಸಿಕ್ಕಲ್ಲ, ವೃಥ ಖರ್ಚು, ವೃಥ ಆರೋಪಗಳು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ಕಾಲದೋಷ ಮತ್ತು ಗಂಡದೋಷ ಇರುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಜ್ವಾಲಾಮುಖಿ ಯೋಗ, ಹಾಲಾಹಲ ಯೋಗ, ದಗ್ಧ ನಕ್ಷತ್ರ ಯೋಗ, ಕಾಲದೋಷ, ಗಂಡದೋಷಗಳಿದ್ದಾಗ ಶುಭ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆಗಳು ಬಂದರೆ, ಅಥವಾ ಆ ಯೋಗಗಳಲ್ಲಿ ಏನಾದರೂ ಶಿಶು ಜನಿಸಿದ್ರೆ ತತ್ಸಂಬಂಧಿತವಾದಂತಹ ನಕ್ಷತ್ರ ದೇವತೆ, ತಿಥಿ ದೇವತೆ ಮತ್ತು ವಾರದ ಗ್ರಹಗಳನ್ನು
ಪೂಜೆ ಮಾಡಿ ಶಾಂತಿ ಕ್ರಿಯೆಗಳನ್ನು ನಡೆಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ವಿಶೇಷವಾಗಿ ಈ ನಕ್ಷತ್ರಗಳು ಮತ್ತು ತಿಥಿಗಳು ಹಾಗೆ ವಾರಗಳು ಇವುಗಳ ಸಂಯೋಗದಂತೆ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಈ ಒಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ಗಮನ ಇಟ್ಟುಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ನಕ್ಷತ್ರ ದೇವತೆಗಳ ಬಗ್ಗೆ ಹೇಳೋದಾದರೆ ಅಶ್ವಿನಿ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ಅಶ್ವಿನಿ ಕುಮಾರರು, ಭರಣಿ ನಕ್ಷತ್ರಕ್ಕೆ ಯಮಧರ್ಮರಾಯ, ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ, ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮ, ಮೃಗಶಿರ ನಕ್ಷತ್ರಕ್ಕೆ ಚಂದ್ರ, ಆರಿದ್ರ ನಕ್ಷತ್ರಕ್ಕೆ ರುದ್ರ, ಪುನರ್ವಸು ನಕ್ಷತ್ರಕ್ಕೆ ಅದಿತಿ, ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ ಅಂದರೆ ಗುರು, ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ, ಇನ್ನು ಮಖ ಅಥವಾ ಮಘ ನಕ್ಷತ್ರಕ್ಕೆ ಪಿತೃದೇವತೆಗಳು, ಇನ್ನು ಪೂರ್ವ ಫಲ್ಗುಣಿ ಪುಬ್ಬ ನಕ್ಷತ್ರಕ್ಕೆ ಭಗ ಅಂದರೆ ಸೂರ್ಯ, ಉತ್ತರ ಫಲ್ಗುಣಿ ಅಥವಾ ಉತ್ತರ ನಕ್ಷತ್ರಕ್ಕೆ ಆರ್ಯಮನು, ಹಸ್ತ ನಕ್ಷತ್ರಕ್ಕೆ ಸವಿತೃ, ಚಿತ್ತ ನಕ್ಷತ್ರಕ್ಕೆ ತ್ರಶ್ಚ್ಯ, ಸ್ವಾತಿ ನಕ್ಷತ್ರಕ್ಕೆ ವಾಯು, ವಿಶಾಖ ನಕ್ಷತ್ರಕ್ಕೆ ಇಂದ್ರಾಗ್ನಿ, ಅನುರಾಧ ನಕ್ಷತ್ರಕ್ಕೆ ಮಿತ್ರ, ಜ್ಯೇಷ್ಠ ನಕ್ಷತ್ರಕ್ಕೆ ಇಂದ್ರ, ಮೂಲ ನಕ್ಷತ್ರಕ್ಕೆ ನಿರುತಿ, ಪೂರ್ವಾಷಾಢ ನಕ್ಷತ್ರಕ್ಕೆ ಜಲದೇವತೆ, ಉತ್ತರಾಷಾಢ ನಕ್ಷತ್ರಕ್ಕೆ ವಿಶ್ವೇ ದೇವತೆಗಳು, ಶ್ರವಣ ನಕ್ಷತ್ರಕ್ಕೆ ವಿಷ್ಣು, ಧನಿಷ್ಠ ನಕ್ಷತ್ರಕ್ಕೆ ವಸು ಅಂದರೆ ಅಷ್ಟಾವಸು ಅಂತಾರಲ್ಲ ಆ ವಸು, ಶತಭಿಷ ನಕ್ಷತ್ರಕ್ಕೆ ವರುಣ, ಪೂರ್ವಭಾದ್ರ ನಕ್ಷತ್ರಕ್ಕೆ ಅಜೈಕಪಾತ್ ಅಂದರೆ ಜಲದೇವತೆಗಳು, ಉತ್ತರಭಾದ್ರ ನಕ್ಷತ್ರಕ್ಕೆ ಅಹಿರ್ಬುದ್ಧ್ಯ ಅಂದರೆ ಬ್ರಹ್ಮ, ರೇವತಿ ನಕ್ಷತ್ರಕ್ಕೆ ಪೂಷ ಇವರು ನಕ್ಷತ್ರ ದೇವತೆಗಳಾಗಿರ್ತಾರೆ. ಇನ್ನು ನಕ್ಷತ್ರ ಅಧಿಪತಿಗಳು ಬೇರೆ. ಹಾಗಾಗಿ ಇಲ್ಲಿ 27 ನಕ್ಷತ್ರಗಳಿಗೂ ಕೂಡ ಬೇರೆ ಬೇರೆ ರೀತಿಯ ಅಧಿಪತಿಗಳಿರ್ತಾರೆ. ಅದರಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಕೇತು, ಭರಣಿ ನಕ್ಷತ್ರಕ್ಕೆ ಶುಕ್ರ, ಕೃತಿಕಾ ನಕ್ಷತ್ರಕ್ಕೆ ರವಿ, ರೋಹಿಣಿ ನಕ್ಷತ್ರಕ್ಕೆ ಚಂದ್ರ, ಮೃಗಶಿರ ನಕ್ಷತ್ರಕ್ಕೆ ಕುಜ, ಆರಿದ್ರ ನಕ್ಷತ್ರಕ್ಕೆ ರಾಹು, ಪುನರ್ವಸು ನಕ್ಷತ್ರಕ್ಕೆ ಗುರು, ಪುಷ್ಯ ನಕ್ಷತ್ರಕ್ಕೆ ಶನಿ, ಆಶ್ಲೇಷ ನಕ್ಷತ್ರಕ್ಕೆ ಬುಧ, ಮಖ ನಕ್ಷತ್ರಕ್ಕೆ ಕೇತು, ಪುಬ್ಬ ನಕ್ಷತ್ರಕ್ಕೆ ಶುಕ್ರ, ಉತ್ತರ ನಕ್ಷತ್ರಕ್ಕೆ ರವಿ, ಹಸ್ತ ನಕ್ಷತ್ರಕ್ಕೆ ಚಂದ್ರ, ಚಿತ್ತ ನಕ್ಷತ್ರಕ್ಕೆ ಕುಜ, ಸ್ವಾತಿ ನಕ್ಷತ್ರಕ್ಕೆ ರಾಹು, ವಿಶಾಖ ನಕ್ಷತ್ರಕ್ಕೆ ಗುರು, ಅನುರಾಧ ನಕ್ಷತ್ರಕ್ಕೆ ಶನಿ, ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ, ಮೂಲ ನಕ್ಷತ್ರಕ್ಕೆ ಕೇತು, ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ, ಉತ್ತರಾಷಾಢ ನಕ್ಷತ್ರಕ್ಕೆ ರವಿ, ಶ್ರವಣ ನಕ್ಷತ್ರಕ್ಕೆ ಚಂದ್ರ, ಧನಿಷ್ಠ ನಕ್ಷತ್ರಕ್ಕೆ ಕುಜ, ಶತಭಿಷ ನಕ್ಷತ್ರಕ್ಕೆ ರಾಹು, ಪೂರ್ವಭಾದ್ರ ನಕ್ಷತ್ರಕ್ಕೆ ಗುರು, ಉತ್ತರಾಭಾದ್ರ ನಕ್ಷತ್ರಕ್ಕೆ ಶನಿ ಮತ್ತು ರೇವತಿ ನಕ್ಷತ್ರಕ್ಕೆ ಬುಧ ಇವರು ನಕ್ಷತ್ರದ ಅಧಿಪತಿಗಳು. ಈ ಅಧಿಪತಿಗಳ ಆಧಾರದಲ್ಲೇ ದಶಾಭುಕ್ತಿಗಳು ನಡೆಯುವಂಥದ್ದು. ಹಾಗಾಗಿ ಇಲ್ಲಿ 9 ಗ್ರಹಗಳಿಗೂ ಕೂಡ 3 ನಕ್ಷತ್ರಗಳು ಸೇರ್ಪಡೆಯಾಗಿರುವಂತಹ ಸಂದರ್ಭ. ಈ ಒಂದು ಹಿನ್ನೆಲೆಯಲ್ಲೇ ಯಾವ ನಕ್ಷತ್ರದಲ್ಲಿ ಮಗು ಜನಿಸಿದ್ರೆ ಆ ತತ್ಸಂಬದ್ಧವಾದಂತಹ ಅಧಿಪತಿಗಳು ದೆಸೆಯ ನಿರ್ಣಾಯಕರಾಗಿರ್ತಾರೆ. ಅಂದರೆ ಆ ಒಂದು ಗ್ರಹದ ಹೆಸರಿನಲ್ಲೇ ಆ ದೆಸೆ ನಡೆಯುವಂಥದ್ದಾಗುತ್ತೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವರು ಕೇತುವಿನ ದೆಸೆಯಲ್ಲಿ ಹುಟ್ಟಿರ್ತಾರೆ. ಹಾಗೆ ಮಖ ಮತ್ತೆ ಮೂಲ ನಕ್ಷತ್ರದವರಿಗೂ ಕೂಡ ಕೇತು ದಶೆಯಿಂದಲೇ ಅವರ ಮಹಾದಶೆ ಆರಂಭ ಆಗುವಂಥದ್ದು. ಹಾಗಾಗಿ ಅವರ ಜನನ ಸಮಯದಲ್ಲಿ ಈ ಗ್ರಹಗಳು ಆಳಲ್ಪಡುತ್ತೆ ಅನ್ನುವಂಥ ಒಂದು ವಿಚಾರ. ಅದಕ್ಕಾಗಿಯೇ ನಕ್ಷತ್ರ ದೇವತೆಗಳು ಮತ್ತೆ ನಕ್ಷತ್ರದ ಅಧಿಪತಿಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಜನ್ಮ ಜಾತಕದ ಫಲಾಫಲಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಥವಾ ಜಾತಕಗಳನ್ನು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ನಕ್ಷತ್ರಗಳು ಮತ್ತೆ ತಿಥಿಗಳು ಹಾಗೆ ವಾರ ಇದರ ಒಂದು ಸಂಯೋಗದ ಮೇಲೂ ಕೂಡ ಫಲಾಫಲಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬಂಧುಗಳೇ, ಈ ಜ್ಯೋತಿಷ್ಯ ಶಾಸ್ತ್ರ ಅಗಣಿತವಾಗಿರುವಂಥದ್ದು, ವಿಶಾಲವಾಗಿರುವಂಥದ್ದು. ಇದನ್ನ ಎಷ್ಟು ಬಗೆದರೂ ಕೂಡ ಅದರಲ್ಲಿ ಹೊಸ ಹೊಸ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ಹಾಗಾಗಿನೇ ನಾವು ಪ್ರತಿನಿತ್ಯ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇರುವಂಥ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಇದು ಕೂಡ ಒಂದು ಪುಣ್ಯದ ಕೆಲಸವೇ. ಇದನ್ನ ನೀವು ಮುಂದುವರಿಸಿ ಅದರ ಜೊತೆಗೆ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಈ ಅಂಶಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದುವರಿರಿ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಪ್ರತಿ ಕಾರ್ಯದಲ್ಲೂ ಕೂಡ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ.
ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥ ಒಂದು ವಿಶೇಷ ದಿನ. ಅದರಲ್ಲೂ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳಿರ್ಬೋದು, ಆದರೂ ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ, ಅನುಭವ ಇದೆ. ಹಾಗಾಗಿ ಈ ದಿನ ನಷ್ಟ ಅನ್ನುವಂಥ ಬಾಪ್ತೆ ಇರಲ್ಲ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ಬಹಳ ಆಳವಾದಂಥ ಒಂದು ಅಧ್ಯಯನ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸರಿ ತಪ್ಪುಗಳ ವಿಮರ್ಶೆ ಆಗುವಂಥದ್ದು, ಹಾಗೆ ಈ ಒಂದು ವಿಚಾರದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನೀವು ನಿಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುವಂಥದ್ದು. ಜೊತೆಗೆ ಹೊಸ ಜವಾಬ್ದಾರಿಗಳನ್ನು ಬಹಳ ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಅಂದಾಜು ಮಾಡಿಕೊಂಡೇ ನೀವು ಸಾಲ ಸೋಲ ಮಾಡುವಂಥದ್ದಿರ್ಬೋದು, ಅಥವಾ ನಿಮ್ಮ ಯೋಜನೆಗಳನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದಿರ್ಬೋದು. ಒಟ್ಟಾರೆ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಈ ದಿನ ಆಗುವಂಥದ್ದು ಇದೆ. ಹಾಗೆ ಈ ದಿನ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮಗೆ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಪ್ರಗತಿ ಸಾಧ್ಯ ಆಗುತ್ತೆ, ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಈ ಒಂದು ವಿಚಾರವನ್ನು ಭಾಳ ಸೀರಿಯಸ್ ಆಗಿ ನೀವು ಯೋಚನೆ ಮಾಡಬೇಕು. ಇನ್ನು ಹಣ ಹೂಡಿಕೆ ಮಾಡುವಂಥವ್ರಿಗೆ ಒಳ್ಳೆಯ ಸಮಯ ಇದು. ಹಾಗಾಗಿ ನಿಮ್ಮ ಒಂದು ತೀರ್ಮಾನ ಏನಿದೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ಉಳಿತಾಯದಲ್ಲಾಗಲಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಲಿ ಈ ದಿನ ಬಹಳ ಪ್ರಶಸ್ತವಾಗಿದೆ, ಬಹಳ ಅದ್ಭುತವಾದಂಥ ದಿನ. ಇದನ್ನು ನೀವು ಕೆಲವೊಂದು ವಿಶೇಷವಾದಂಥ ಕಾರ್ಯಗಳಿಗೆ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಬೆಂಬಲಿಗರ ಸಲಹೆಯಂತೆ ನಡೆಯುವಂಥದ್ದು ತುಂಬ ಮುಖ್ಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಷಷ್ಠದಲ್ಲಿ ಅಂದರೆ 6ರಲ್ಲಿ ಚಂದ್ರ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಒಂದು ಮನ್ನಣೆ ಸಿಕ್ಕತ್ತೆ. ಅದರಲ್ಲೂ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಈ ದಿನ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ನೀವೇ ಪ್ರೇರೇಪಣೆ, ಬೇರೆಯವರ ಕೆಲಸ ಕಾರ್ಯಗಳಿಗೂ ಕೂಡ ಪ್ರೇರೇಪಣೆ ಮಾಡುವಂಥ ಒಂದು ಮನಸ್ಥಿತಿ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಕೆಲಸ ಕಾರ್ಯಗಳು, ಕೆಲಸ ಮಾಡುವಂಥ ಒಂದು ಶೈಲಿ ಎಲ್ಲವೂ ಕೂಡ ಬೇರೆಯವರನ್ನು ಆಕರ್ಷಿಸುತ್ತೆ, ಮೆಸ್ಮರೈಸ್ ಮಾಡುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ನೀವು ಹಿಂದೆ ಮುಂದೆ ನೋಡುವಂಥವರಲ್ಲ. ಹಾಗಾಗಿ ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ ಚೆನ್ನಾಗಿದೆ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅದ್ಭುತವಾಗಿದೆ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನ ನೀಡುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ದೂರದ ಪ್ರಯಾಣ ನಿಮಗೆ ಒಳ್ಳೆಯ ಅನುಭವವನ್ನು ತರುತ್ತೆ. ಜೊತೆಗೆ ಈ ದಿನ ನಿಮ್ಮ ಒಂದು ಉದ್ದೇಶಿತ ಕಾರ್ಯಕ್ಕಾಗಿ ಮಾಡುವಂಥ ಒಂದು ಪ್ರಯಾಣ ಅದು ಕೂಡ ನಿಮಗೆ ಲಾಭವನ್ನು ತರುತ್ತೆ. ಒಟ್ಟಾರೆ ಈ ದಿನ ಕೆಲವು ವಿಚಾರಗಳು ನಿಮ್ಮ ಹತೋಟಿಯಲ್ಲೇ ನಡೆಯುವಂಥದ್ದು. ಅದರಲ್ಲೂ ನಿಮ್ಮ ಒಂದು ನಿರ್ಧಾರದಂತೆ ಕೆಲಸಗಳಾದಾಗ ಫಲಿತಾಂಶಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಪೈಪೋಟಿ ಇರುವಂಥ ಸಂದರ್ಭ, ಎಲ್ಲಾದರೂ ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಜಾಣತನದಿಂದ ಮುಂದುವರಿಯುವಂಥ ಅಗತ್ಯತೆ ಇದೆ. ಇದು ವ್ಯಾಪಾರದಲ್ಲಿ ಗೋಚರಿಸ್ಬೋದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಗೋಚರಿಸಲಿಕ್ಕೂ ಅವಕಾಶ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಯೋಜನೆಗಳು ಏನೇ ಇದ್ದರೂ ಅದನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಿ. ಆ ಕೆಲಸ ಆರಂಭಕ್ಕೆ ಮೊದಲೇ ಸಾಕಷ್ಟು ಪ್ರಚಾರವನ್ನು ಮಾಡಬೇಡಿ. ಕೆಲಸ ಆರಂಭ ಆಗಲಿ, ಅದು ಮುಂದುವರಿಲಿ, ಪೂರ್ಣ ಫಲವನ್ನು ತರಲಿ, ನಂತರದಲ್ಲಿ ಆ ಕೆಲಸದ ಬಗ್ಗೆ ಹೇಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನೀವು ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಏಕೆಂದರೆ ಕೆಲವೊಂದು ಸನ್ನಿವೇಶಗಳು ನಿಮಗೆ ಪರವಾಗಿ ಕೆಲಸ ಮಾಡಲ್ಲ, ಕೆಲವು ವ್ಯಕ್ತಿಗಳು ನಿಮ್ಮ ಪರವಾಗಿ ನಿಲ್ಲಲ್ಲ. ಹಾಗಾಗಿ ಈ ದಿನ ಕೈ ಕೊಡುವಂಥವರೇ ಜಾಸ್ತಿ ಮಂದಿ ಇದ್ದಾರೆ. ಒಂದು ಸಂದರ್ಭದಲ್ಲಿ ತುಂಬ ಸಹನೆಯನ್ನು ನೀವು
ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಮನಸ್ತಾಪಗಳಾಗತ್ತೆ, ಭಿನ್ನಾಭಿಪ್ರಾಯಗಳು ಆಗತ್ತೆ. ಆ ಒಂದು ವಿಚಾರದಲ್ಲಿ ನಿಮ್ಮ ಮೌನ ನಿಮ್ಮನ್ನು ಗೆಲುವಿನತ್ತ ಸಾಗಿಸುತ್ತೆ. ಇನ್ನು ಈ ದಿನ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ನಿಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇಲ್ಲಿಯವರೆಗೆ ಬೇರೆಯವರಿಗೆ ಸಹಕಾರ ಕೊಟ್ಟಿದ್ದೀರಿ, ಸಹಾಯ ಮಾಡಿದ್ದೀರಿ. ಆದರೆ ಈ ದಿನ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಇತಿಮಿತಿಯನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಆದಾಯದಲ್ಲಿ ಉತ್ತಮವಾದಂಥ ಪ್ರಗತಿ ಇದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಅದರಲ್ಲೂ ವೃಥಾ ಖರ್ಚಾಗುತ್ತೆ. ನೀವು ಯೋಚನೆ ಇಲ್ಲದೆ ಖರ್ಚನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿ ನಿಮ್ಮನ್ನು ಹಿಂದೆ ಟೀಕಿಸುವಂಥವರು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅಂತಹ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಚಾಣಾಕ್ಷತನ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದನ್ನು ಒಂದು ಕ್ಲಿಷ್ಟಕರವಾದಂಥ ಸಮಸ್ಯೆಯ ಪರಿಹಾರಕ್ಕಾಗಿ ಉಪಯೋಗಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಪರಿಶ್ರಮದಿಂದ, ಪ್ರಾಮಾಣಿಕತೆಯಿಂದ ಯಾರು ವ್ಯವಹಾರಗಳನ್ನು ಮಾಡ್ತಾರೆ ಅಂಥವ್ರಿಗಂತೂ ಈ ದಿನ ವಿಶೇಷವಾದಂಥ ಒಂದು ಫಲ, ಪ್ರಗತಿ ಎರಡೂ ಕೂಡ ಇದೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಷ್ಟೊಂದು ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಇಲ್ಲ. ಎಲ್ಲೋ ಒಂದು ಕಡೆ ಕಸಿವಿಸಿ ಜಾಸ್ತಿ ಆಗುತ್ತೆ, ಕುಟುಂಬದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಇದನ್ನು ನಿಭಾಯಿಸಬೇಕು ಅಂದರೆ ಈ ದಿನ ನೀವು ಸಮಚಿತ್ತದಿಂದ ಇರಬೇಕು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಈ ದಿನ ನಿಮ್ಮ ಸ್ನೇಹಿತರನ್ನು, ಸಹೋದ್ಯೋಗಿಗಳನ್ನು ಅತಿಯಾಗಿ ಅವಲಂಬನೆ ಮಾಡಿಕೊಳ್ಳುವಂಥದ್ದು, ಡಿಪೆಂಡೆನ್ಸಿ ಜಾಸ್ತಿ ಇದೆ. ಇದಕ್ಕೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭವೂ ಆಗಲ್ಲ, ಪೂರ್ಣ ಫಲವನ್ನು ಕೂಡ ತರಲ್ಲ. ಹಾಗಾಗಿ ಈ ದಿನ ಉತ್ತರಾರ್ಧದಲ್ಲಿ ನಿಮಗೆ ಸ್ವಲ್ಪ ನಷ್ಟದ ಬಾಬ್ತುಗಳು ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಒಂದು ಪಾಠ. ಏಕೆಂದರೆ ಆ ತಪ್ಪಿಗಾಗಿ ನೀವು ಈ ದಿನ ವಿಶೇಷವಾದಂಥ ಒಂದು ಸಲಹೆ, ಮಾರ್ಗದರ್ಶನವನ್ನು ಕೊಡುವಂಥದ್ದು ಇದೆ. ಅವರ ತಪ್ಪನ್ನು ತೋರಿಸುವಂಥ ಒಂದು ಕಾಲ ಇದು. ಆದರೆ ಅದನ್ನೇ ನೀವು ಅಳವಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಒಂದು ವಿಶೇಷವಾದಂಥ ಒಂದು ಪ್ರವಾಸದ ಸೌಲಭ್ಯ ಅಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಆದರೆ ಈ ಪ್ರವಾಸ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಾಹನದಿಂದ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ಈ ದಿನ ಕೆಲವೊಂದು ಹೊಸ ಜವಾಬ್ದಾರಿಗಳನ್ನು, ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಅದಕ್ಕಾಗಿ ನೀವು ಮಾನಸಿಕವಾಗಿ ಸಿದ್ಧರಾಗಿಬಿಟ್ಟಿದ್ದೀರಿ. ಆದರೆ ಈ ದಿನ ಅಂಥ ಒಂದು ಪೂರ್ವ ಸಿದ್ಧತೆ ಅಷ್ಟೊಂದು ನಡೆದಿಲ್ಲ. ಹಾಗಾಗಿ ಅಂಥ ವಿಚಾರಗಳನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಈ ದಿನ ಸಣ್ಣ ಪುಟ್ಟ ಕಲಹಗಳು ಕೂಡ ಏರ್ಪಡುವಂಥ ಸಾಧ್ಯತೆ ಇದೆ. ಮಾತಿಗೆ ಮಾತು ಬೆಳೆಯುತ್ತೆ. ಭಿನ್ನಾಭಿಪ್ರಾಯಗಳು ತುಂಬ ಪ್ರಾಮಿನೆಂಟಾಗಿ ಈ ದಿನ ನಿಮ್ಮ ಸಮಯವನ್ನು ತಿಂದು ಹಾಕುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನೇ ಈ ದಿನ ಆಯ್ಕೆ ಮಾಡಿಕೊಂಡು ಒಂದು ಕೆಲಸ ಆದ ನಂತರದಲ್ಲಿ ಮತ್ತೊಂದು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಜಪ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮಗೆ ಶುಭ ಫಲಗಳು ಸಿಕ್ಕಾಗ ತುಂಬ ಆನಂದದಿಂದ ಇರ್ತೀರಿ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಉತ್ಸಾಹ ಇದೆ, ಡ್ಯಾಶಿಂಗ್ ನೇಚರ್ ಇದೆ. ಜೊತೆಗೆ ಸುತ್ತಮುತ್ತಲಿನ ವಾತಾವರಣ ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿನೇ ಈ ದಿನ ಕೆಲವರ ನೆರವಿನಿಂದ ಒಂದು ಅದ್ಭುತವಾದಂಥ ಕಾರ್ಯವನ್ನು ಸಾಧನೆ ಮಾಡುವಂಥದ್ದು ಇದೆ. ಬಹಳ ದಿನಗಳಲ್ಲೂ ಕೂಡ ಇಂಥ ಒಂದು ಕಾರ್ಯ, ಈ ದಿನದ ಕಾರ್ಯ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಇನ್ನು ಈ ದಿನ ಮೇಲಧಿಕಾರಿಗಳು
ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ನಡತೆಯ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ನೀವೇ ಕುಳಿತು ಮಾತಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ದಿನ ಅದು ಇತ್ಯರ್ಥ ಆಗುತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೇನಿದೆ ಅದನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಪೂರ್ಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಒಬ್ಬರಲ್ಲ ಒಬ್ಬರ ಸಹಕಾರ ಸಿಕ್ಕೇ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಚೆನ್ನಾಗಿದೆ, ಮುಂದುವರಿರಿ. ಇನ್ನು ಈ ದಿನದಲ್ಲಿ ಹಿರಿಯರ ಬುದ್ಧಿ ಮಾತುಗಳೇನಿದೆ ಅದನ್ನು ಕೇಳಿಸ್ಕೊಳ್ಬೇಕು. ಅದು ಅವರ ಅನುಭವದ ಮಾತು. ಹಾಗಾಗಿ ನೀವೇ ಕೆಲವು ವಿಚಾರಗಳನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಹಿರಿಯರು ಹೇಳುವಂಥ ಕೆಲವೊಂದು ಮಾರ್ಗದರ್ಶನದಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅಥವಾ ನಿಮ್ಮ ಪ್ರಯತ್ನ ಈಡೇರುತ್ತೆ. ಇನ್ನು ಈ ದಿನ ಹೊಸ ಯೋಜನೆಗಳ ಬಗ್ಗೆ ಚಿಂತಿಸಿ ಮುಂದುವರಿಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ವಿಚಾರ ಇರ್ಬೋದು ಅಥವಾ ನಿಮ್ಮ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ವಿಚಾರ ಇರ್ಬೋದು, ಇದರಲ್ಲಿ ತುಂಬ ಪಾಸಿಟಿವ್ ಆಗಿರ್ತೀರಿ. ಒಳ್ಳೆಯ ನಿರ್ಧಾರಗಳಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ಕೂಡ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನೀವು ಅಂದುಕೊಂಡಂತೆ ನಿಮ್ಮ ಯೋಜನೆಯಂತೆ ಕೆಲಸಗಳು ಮುಂದುವರಿಯುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಮಧ್ಯಮ ಫಲಗಳಿರುವಂಥ ದಿನ. ನಿಮ್ಮ ಯಾವುದೇ ರೀತಿಯ ಪ್ರಯತ್ನದಲ್ಲೂ ಕೂಡ ನಿಮಗೆ ಅಷ್ಟೊಂದು ಪೂರ್ಣ ಪ್ರಮಾಣದ ಸಮಾಧಾನ ಸಿಕ್ಕಲ್ಲ. ಜೊತೆಗೆ ಈ ದಿನ ದೂರದ ಪ್ರಯಾಣವನ್ನು ಕೂಡ ತಪ್ಪಿಸಬೇಕಾಗತ್ತೆ. ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ತರಲ್ಲ. ಜೊತೆಗೆ ದೇಹಾಲಸ್ಯ ಉಂಟಾಗುತ್ತೆ. ಆರೋಗ್ಯದ ಮೇಲೂ ಕೂಡ ಈ ಪ್ರಯಾಣ ದುಷ್ಪರಿಣಾಮವನ್ನು ಬೀರುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಇದೆ. ವ್ಯವಹಾರಗಳು ಮುಂದುವರಿಯುತ್ತೆ. ಆದರೆ ಈ ದಿನ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಎಡವಟ್ಟಿನಿಂದ ಸ್ವಲ್ಪ ಹಣ ವ್ಯಯವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ದುಶ್ಚಟಕ್ಕೋ, ದುರಭ್ಯಾಸಕ್ಕೋ, ಕೆಟ್ಟ ಹವ್ಯಾಸಕ್ಕೋ, ಹಿತಶತ್ರುಗಳ ಒಂದು ಕಾಟಕ್ಕೋ ಸ್ವಲ್ಪ ಹಣ ವ್ಯಯ ಮಾಡ್ಕೊಳ್ತೀರಿ ಈ ದಿನ. ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಇನ್ನೇನು ಸುಧಾರಣೆ ಆಯಿತು ಅಂದಾಗ ಮತ್ತೊಂದು ಈ ಆಘಾತ ನಿಮಗಾಗಿ ಕಾದಿರುತ್ತೆ. ಹಾಗೆ ಈ ದಿನದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇದೆ ನಿಮಗೆ. ಆದರೆ ಮನಸ್ಥಿತಿ ಮಾತ್ರ ಈ ದಿನ ಸಂಪಾದನೆಯತ್ತನೇ ಇರುವಂಥದ್ದು. ಇನ್ನು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಕೆಲಸಗಳಾಗಬೇಕು, ಅದನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಏನಿದೆ ತುಂಬ ಈ ದಿನ ದುರ್ಬಲವಾಗಿರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನ ನಿಮಗೆ ನಾಳೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಅಂತರಂಗದ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ನಿಮಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಗ್ರಹಸ್ಥಾನಗಳು ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮಾತು, ನಿಮ್ಮ ನಡತೆ ಕೂಡ ಕುಟುಂಬಸ್ಥರಿಗೆ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿ ನೀವು ವಿಚಾರಪೂರ್ವಕವಾಗಿಯೇ ಯೋಚನೆ ಮಾಡಿ ನಿರ್ಣಯಕ್ಕೆ ಬರೋದ್ರಿಂದ ಈ ದಿನ ನಿಮಗೂ ಕೂಡ ಒಂದು ಸಂತೋಷ ಇದೆ, ಜೀವನದಲ್ಲಿ ಭದ್ರತೆ ಇದೆ. ಇನ್ನು ಈ ದಿನ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡುವಂಥ ಪ್ರಯತ್ನದಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿ ಇರುತ್ತೆ. ಹಾಗಾಗಿ ನಿಮ್ಮ ಬಂಧುಗಳ, ಸ್ನೇಹಿತರ ಒಂದು ಸಹಕಾರ ಈ ನಿಟ್ಟಿನಲ್ಲಿ ನಿಮಗೆ ಸಿಕ್ಕುವಂಥದ್ದು ಇದೆ. ಆದರೆ ಈ ಹಿತಶತ್ರುಗಳ ಸಣ್ಣ ಪುಟ್ಟ ಮಾತುಗಳಿಗೆ ಮನಸ್ಸಿಗೆ ನೋವನ್ನು ತಂದುಕೊಳ್ಬೇಡಿ. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ಏನಾದರೂ ಕಮೆಂಟ್ ಮಾಡಲಿ,
ಯಾವುದೇ ವಿಚಾರದಲ್ಲಿ ನಿಮ್ಮನ್ನು ಉದ್ರೇಕ ಮಾಡಲಿ, ನಿಮ್ಮನ್ನು ರೇಗಿಸ್ಲಿ, ಕಾಲು ಹಿಡಿದು ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಲಿ, ನೀವು ಮಾತ್ರ ತಟಸ್ಥರಾಗಿರಿ, ಮೌನವಾಗಿರಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ತುಂಬ ಫೋಕಸ್ಡ್ ಆಗಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಣೆ ಮಾಡಿ. ಆದಷ್ಟು ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡಿ. ಮತ್ತೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ. ಅದಕ್ಕೆ ಸಮಸ್ಯೆ ಅಂತ ಇದ್ದರೆ ಪರಿಹಾರ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟು ಓಪನ್ ಅಪ್ ಆಗ್ತಿರೋ ಅಷ್ಟು ನಿಮಗೆ ಲಾಭಗಳಿದೆ, ಅನುಕೂಲತೆಗಳು ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಪುಟ್ಟ ಸಂದೇಶವನ್ನು ಕಳಿಸಿ, ಒಂದು ಪುಟ್ಟ ಉಡುಗೊರೆಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮನಸ್ಸಿಗೆ ಕಸಿವಿಸಿ ಉಂಟಾಗುವಂಥದ್ದು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಕೂಲಂಕುಷವಾಗಿ ಅದರ ಸಾಧಕ ಬಾಧಕಗಳನ್ನು ನೋಡೇ ಕೈ ಹಾಕಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಈ ದಿನ ಬರ್ತಾ ಇದೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬೆಲೆ ಇರಬೇಕು, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇರಬೇಕು. ಆ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಪೊಳ್ಳು ಭರವಸೆಗಳನ್ನು ಕೊಡುವಂಥದ್ದಾಗಲಿ ಅಥವಾ ಪ್ರಾಯೋಗಿಕವಾಗಿ ಇಲ್ಲದಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಇದು ನಿಮ್ಮನ್ನು ಮತ್ತೊಂದು ಹಂತ ಕೆಳಗಿಳಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಜಾಗ್ರತೆ. ಇನ್ನು ಈ ದಿನ ಮನಸ್ಸಿಗೆ ಸಂತೋಷ ಸಿಗಬೇಕು, ಮುದ ನೀಡಬೇಕು ಅಂಥ ಒಂದು ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಆದರೆ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆಹಾರದಲ್ಲಿನ ವ್ಯತ್ಯಾಸದಿಂದ ನೀವು ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ವಿಚಾರಪೂರ್ವಕವಾಗಿ ಆಲೋಚನೆ ಮಾಡಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಣಯವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಸಮಾಧಾನದಿಂದ ಇದ್ದಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ಸ್ಥಿರಾಸ್ತಿಗಳ ವಿಚಾರದಲ್ಲಿ ಏನಾದರೂ ವ್ಯವಹಾರ ಇದ್ದರೆ ತುಂಬ ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ತುಂಬ ಪ್ರಗತಿ ಇದೆ. ಅದರಲ್ಲೂ ಈ ದಿನ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಕುಟುಂಬಸ್ಥರು ಒಗ್ಗಟ್ಟಿನಿಂದ ಒಂದು ಕೆಲಸಕ್ಕೆ ಈ ದಿನ ಸೇರ್ಪಡೆಯಾಗುವಂಥ ಅವಕಾಶ ಕೂಡ ಇದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಮುನ್ನಡೆ ಇದೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ಹೊಸ ವಾಹನವನ್ನು ಖರೀದಿ ಮಾಡಲಿಕ್ಕಾಗಲಿ ಬಹಳ ವಿಶೇಷವಾದಂಥ ದಿನ ಆಗುತ್ತೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಗೆ ಧನಲಾಭ ಚೆನ್ನಾಗಿದೆ. ಆದರೆ ಸ್ತ್ರೀ ಸಂಬಂಧಪಟ್ಟಂತಹ ಈ ಆರೋಗ್ಯ ಸಮಸ್ಯೆಗಳು ಈ ದಿನ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಳ್ಳಿ. ಸಾಧ್ಯ ಆದರೆ ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ನಿಮ್ಮ ಗೆಳೆಯರು ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು ಮಾಡುವಂಥ ಕೆಲವೊಂದು ಎಡವಟ್ಟಿನ ಕೆಲಸಗಳು ನಿಮ್ಮ ಪ್ರತಿಸ್ಪರ್ಧಿಗೆ ಅಥವಾ ನಿಮ್ಮ ಶತ್ರುವಿಗೆ ಅನುಕೂಲ ಉಂಟಾಗುತ್ತೆ. ಹಾಗಾಗಿ ಈ ದಿನ ಆದಷ್ಟು ನಿಮ್ಮ ವಿಚಾರಧಾರೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರೆಗೂ ಕೂಡ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಪ್ರಯಾಣ, ಈ ದಿನದ ಯೋಜನೆ ನಿಮಗೆ 100ಕ್ಕೆ 100ರಷ್ಟು ಅನುಕೂಲವನ್ನು ತರುತ್ತೆ. ಲಾಭ ಹಣದ ದೃಷ್ಟಿಯಲ್ಲಿ ನಿಮಗೆ ಬರದೇ ಇರ್ಬೋದು, ಆದರೆ ಕಮ್ಯುನಿಕೇಷನ್ ಚೆನ್ನಾಗಿದೆ, ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಹಾಗೆ ಅಪರಿಚಿತ ವ್ಯಕ್ತಿಗಳು ಕೂಡ ಈ ದಿನ ನಿಮ್ಮ ಕೆಲಸದಲ್ಲಿ ಸಹಕರಿಸುವಂಥ ಸಾಧ್ಯತೆ ಇದೆ. ಇದು ನಿಮಗೆ ಗೌರವ ಸಂಪಾದನೆಗೆ ವಿಶೇಷವಾದಂಥ ಒಂದು ಮಾರ್ಗ. ಇನ್ನು ಈ ದಿನ ದೂರದ ಗೆಳೆಯರಿಂದ ಕೂಡ ಸಹಾಯ ಪಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ, ಬದಲಾಗಿ ಸಂತೋಷದಿಂದ ಇರ್ತೀರಿ. ಹಾಗೆ ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಿಮ್ಮ ಸಂಬಂಧಿಕರ ನಡುವೆ ಮಾತುಕತೆಯನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಇದು ಬಹಳ ಬೇಗ ತಿಳಿಯಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬಸ್ಥರ ಆರೋಗ್ಯ ಇದು ಬಹಳ ಮುಖ್ಯ. ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ವಿಶೇಷವಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಅದನ್ನು ಈ ದಿನ ನೀವು ಅಲರ್ಟ್ ಅಂತ ಹೇಳಿ ಕರಿಬಹುದು. ಏಕೆಂದರೆ ಬಹಳ ಪೂರ್ವ ಸಿದ್ಧತೆಯೊಂದಿಗೆ ಅಷ್ಟೇ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡುವಂಥ ಒಂದು ಸನ್ನಾಹದಲ್ಲಿ ಇರ್ತೀರಿ, ಸನ್ನದ್ಧರಾಗಿರ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ ನೀವು ಸಂಪಾದನೆ ಮಾಡಿಕೊಂಡಿರುವಂಥ ಹಣ ಆಗಲಿ, ಆಸ್ತಿ ಅಂತಸ್ತಾಗಲಿ, ಗೌರವ ಆಗಲಿ, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅದು ನಿಮಗೆ ಅಡ್ವಾಂಟೇಜಿಯಸ್ ಆಗಿದ್ದರೆ, ಅನುಕೂಲಕರವಾಗಿದ್ದರೆ ಅದನ್ನೇ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಉದ್ಯಮದಲ್ಲಿ ಹಣ ತೊಡಗಿಸ್ಬೇಕು ಅಂದ್ಕೊಂಡಿರೋವಂಥವ್ರಿಗೆ ನಿಮ್ಮ ಪ್ರಸ್ತಾಪಗಳೇನಿದೆ ಅದನ್ನು ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಉದ್ಯಮದಲ್ಲಿ ಹಣ ತೊಡಗಿಸ್ಬೇಕು, ಒಂದು ಉಳಿತಾಯ ಮಾಡಬೇಕು ಅನ್ನುವಂಥ ಪ್ರವೃತ್ತಿಯಲ್ಲಿರುವಂಥವ್ರಿಗೆ ಒಳ್ಳೆಯ ಅವಕಾಶ ಒಂದು ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನ ಆಸ್ತಿ ಸ್ವಾಮ್ಯದ ಬಗ್ಗೆ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳೇನಿದೆ ಅದು ಕ್ರಮೇಣವಾಗಿ ತಿಳಿಯಾಗುತ್ತೆ. ಅಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸು ಕೂಡ ಪಡ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಪ್ರಸ್ತಾಪಗಳನ್ನು ಅಂಗೀಕರಿಸುವಂಥ ಧೈರ್ಯ ಏನಿದೆ ಅದು ನಿಮ್ಮ ಸ್ನೇಹಿತರಿಗೂ ಬೇಕು, ನಿಮ್ಮ ಒಡ ಹುಟ್ಟಿದವರಿಗೂ ಕೂಡ ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಡಿ. ಭಿನ್ನಾಭಿಪ್ರಾಯ ಬಂದರೂ ಪರವಾಗಿಲ್ಲ, ವಿಭಿನ್ನವಾದಂಥ ಒಂದು ಆಲೋಚನೆ ಇರಲಿ. ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಂತ್ರಗಳಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಯಂತ್ರಗಳನ್ನು ಉಪಯೋಗಿಸುವಂತಹ ಸಂದರ್ಭ ಅಥವಾ ಸಣ್ಣ ಪುಟ್ಟ ಆಯುಧಗಳನ್ನು ಉಪಯೋಗಿಸುವಂತಹ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ನಂಬಿಕೆಯನ್ನು ಈ ದಿನ ನೀವು ಗೆಲ್ಲಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು ಇದೆ. ಇಲ್ಲಿ ದುಸ್ಥಾನದಲ್ಲಿ ಚಂದ್ರ ಅಂದರೆ ಮನಸ್ಸಿನ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು. ಹಾಗೆ ಈ ದಿನ ಯಾವುದೇ ಒಂದು ಲಾಭ ಬರಬೇಕು, ಅನುಕೂಲ ಸಿಗಬೇಕು ಅಂತ ಹೇಳಿದ್ರೆ ಅದನ್ನು ಅಡ್ಡಿಪಡಿಸುವಂಥವರೇ ಜಾಸ್ತಿ ಜನ ಇದ್ದಾರೆ. ಅದರಲ್ಲೂ ರಾಜಕೀಯ ವ್ಯಕ್ತಿಗಳ ಕೈವಾಡ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ಸಂದರ್ಭ. ಇನ್ನು ಈ ದಿನ ಸ್ತ್ರೀ ಸಂಬಂಧ ವ್ಯವಹಾರಗಳಿಂದಲೂ ಕೂಡ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದಿದೆ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಆರೋಗ್ಯದಲ್ಲೂ ಕೂಡ ಸಣ್ಣಪಟ್ಟ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಹಿತಶತ್ರುಗಳ ಒಂದು ಮಾತು, ಅವರ ನಡವಳಿಕೆ ನಿಮಗೆ ಒಂದು ರೀತಿಯಲ್ಲಿ ಅಭದ್ರತೆಯನ್ನು ತರುವಂಥದ್ದು. ಈ ಎಲ್ಲ ವಿದ್ಯಮಾನಗಳಿಂದ ಈ ದಿನ ನೀವು ನಿಮ್ಮ ಮೃದು ಮನಸ್ಸು, ಮೃದು ಧೋರಣೆ ಏನಿದೆ ಅದಕ್ಕೆ ಬೆಲೆ ಸಿಕ್ಕತ್ತೆ.
ಹಾಗಾಗಿ ಈ ದಿನ ನೆಮ್ಮದಿಯ ಬಾಳು ತಮ್ಮದಾಗಿರಲಿ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಹಿರಿಯರ ಅನುಮತಿಯನ್ನು ಪಡೆದು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಈ ದಿನ ಯಾವ ರೀತಿಯ ಭಾಗ್ಯ ಬರುತ್ತೋ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ, ಅನುಭವ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಈ ದಿನ ನಿಮ್ಮ ಸಂಕಲ್ಪಗಳು ಈಡೇರಲಿ ಅಂತ ಹೇಳಿ ಮನೆ ದೇವರಿಗೆ ಒಂದು ಪುಟ್ಟ ಕಾಣಿಕೆಯನ್ನು ಎತ್ತಿಡಿ. ಅದು ನಿಮಗೆ ಮುಂದೆ ಶ್ರೀರಕ್ಷೆಯಾಗಿ ಆ ಒಂದು ಕಾರ್ಯ, ಮಂಗಳ ಕಾರ್ಯ ಮನೆಯಲ್ಲಿ ಜರುಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.